ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಜನವರಿ ತಿಂಗಳಿನ ಮಾಸ ಭವಿಷ್ಯಕ್ಕೆ ಹಾರ್ದಿಕವಾದಂಥ ಸ್ವಾಗತ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಆರಂಭದ ದಿವಸದಲ್ಲಿ ಚತುರ್ಥದಲ್ಲಿ ರವಿ ಕುಜ ಬುಧರಿರ್ತಾರೆ. 14, 15, 17ನೇ ತಾರೀಕು ಅನಂತರದಲ್ಲಿ ಅವರೆಲ್ಲ ಪಂಚಮಕ್ಕೆ ಹೋಗಿಬಿಡ್ತಾರೆ. ಪಂಚಮಕ್ಕೆ ಹೋಗುವಂತಹದ್ದು ಬಹಳ ಒಳ್ಳೆಯದು. ಹಾಗಾಗಿ ಸಂಕ್ರಾಂತಿ ಅನಂತರದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ವಿಶೇಷವಾದಂಥ ಫಲಗಳನ್ನು ಕಾಣಬಹುದು. ಹಾಗೆ ಷಷ್ಠ ರಾಶಿಯಲ್ಲಿ ರಾಹು, ಸಪ್ತಮ ರಾಶಿಯಲ್ಲಿ ಶನೇಶ್ವರನು, ಇನ್ನು ದಶಮದಲ್ಲಿ ಗುರು, ಹಾಗೆ 12ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ಜನವರಿ ತಿಂಗಳಲ್ಲಿ ಏನಪ್ಪ ಹಬ್ಬ ಹರಿದಿನಗಳು ಏನಿದೆ ಅಂತಂದರೆ, ಒಂದು ಪುಷ್ಯ ಮಾಸದ ಒಂದು ಕೊನೆಯ ಸಮಯ. 1ನೇ ತಾರೀಕಿಗೆ ಪ್ರದೋಷ, 2ನೇ ತಾರೀಕಿಗೆ ಶಾಕಂಭರಿ ವ್ರತ ಅಂತ ಹೇಳಿದೆ. ಹಾಗೆ 3ನೇ ತಾರೀಕಿಗೆ ಬನದ ಹುಣ್ಣಿಮೆ, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ಶುಭವಾದಂತಹ ಒಂದು ದಿವಸ. 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜೆ. ಹಾಗೆ ಉತ್ತರಾಯಣ ಪುಣ್ಯಕಾಲ 15ನೇ ತಾರೀಕಿಗಿದೆ. 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, 16ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 17ನೇ ತಾರೀಕಿಗೆ ಮಾಸ ಶಿವರಾತ್ರಿ, 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಅಂತಿದೆ. 22ನೇ ತಾರೀಕಿಗೆ ಕುಂದ ಚತುರ್ಥಿ, 24ನೇ ತಾರೀಕಿಗೆ ಕುಮಾರ ಷಷ್ಠಿ, 25ನೇ ತಾರೀಕಿಗೆ ರಥಸಪ್ತಮಿ, ಹಾಗೆ 29ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 30ನೇ ತಾರೀಕಿಗೆ ಮಹಾಪ್ರದೋಷ. ಹೀಗೆಲ್ಲ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳೇ. ಈ ತಿಂಗಳಲ್ಲಿ 2 ಬಹಳ ಉತ್ತಮವಾದಂತಹ ಮುಹೂರ್ತಗಳು ಮತ್ತು ಪುಣ್ಯಕಾಲ ಅಂಥೇಳಿ ಕರೆಯಬಹುದು. 1ನೇದು ನೋಡಿ, 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಇದೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ 25ನೇ ತಾರೀಕಿಗೆ ರಥಸಪ್ತಮಿ ಇದೆ. ನೂತನವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ ಅಂತೇಳಿ ಹೇಳಬಹುದು. ಇನ್ನು ನೋಡಿ, ಯಾವ್ಯಾವ ವಿಷಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗಬಹುದು ಎಂಬುದನ್ನು ಗಮನಿಸೋಣ. ನೋಡಿ, 1ನೇದಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. ವೃತ್ತಿಯಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳು, ಅವಕಾಶಗಳು ಬಹಳ ಹೆಚ್ಚಿನದಾಗ ಆಗುತ್ತೆ. ದಶಮದ ಗುರು ನಿಮಗೆ. ಹಾಗಾಗಿ ಏನಾದರೂ ಉದ್ಯೋಗ ಕಳ್ಕೊಂಡು ಹೋದವರಿದ್ರು ಉದ್ಯೋಗ ಸಿಗುವಂಥದ್ದು, ಅಥವಾ ಉದ್ಯೋಗದಲ್ಲಿ ಏನಾದರೂ ಮೇಲಧಿಕಾರಿಗಳು ಬಹಳ ಕಿರಿಕಿರಿ ಮಾಡ್ತಾ ಇದ್ದಾರಪ್ಪ ನಿಮಗೆ, ಏನು ಮಾಡಿದ್ರು ನೀವು ಕೂತರೂ ತಪ್ಪು, ನಿಂತರೂ ತಪ್ಪು, ಏನು ಕೆಲಸ ಮಾಡಿದ್ರೂ ತಪ್ಪು, ಇಂತಹ ಒಂದು ಪರಿಸ್ಥಿತಿ ಇದೆ ಅಂತ ಆದರೆ ಅಂತಹ ತೊಂದರೆಗಳು, ತಾಪತ್ರೆಗಳು ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಉದ್ಯೋಗದಲ್ಲಿ ಬಹಳಷ್ಟು ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತನು, ಗುರುವು ಕೂಡ ನಿಮಗೆ ನೀಡುತ್ತಾನೆ. ಹೆಚ್ಚಿನದಾದಂಥ ಅವಕಾಶಗಳು, ಲಾಭ, ಹೀಗೆ ಎರಡೂ ಕೂಡ ನಿಮ್ಮ ಕಡೆಗೆ ಇದೆ. ಹಾಗಾಗಿ ಉದ್ಯೋಗದಲ್ಲಿ ದೃಢವಾದಂಥ ಅವಕಾಶಗಳಾಗಿರಬಹುದು. ನೋಡಿ, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಾಡೆ-ಸಾತ್ ಶನಿಯೋ ಅಥವಾ ಬಹಳ ತೊಂದರೆಯೋ ಅಂತಹದ್ದಿಲ್ಲ ನಿಮಗೆ ಕನ್ಯಾ ರಾಶಿಯವರಿಗೆ. ಎಲ್ಲ ಒಳ್ಳೆ ರೀತಿಯಾದಂತಹ ಚಕ್ರ ತಿರುಗ್ತಾ ಇದೆ, ಮುಂದಿನ ಜೀವನದ ದಾರಿಗಳು ತಿರುಗ್ತಾ ಇದೆ. ಆದರೂ ಕೂಡ ಮನಸ್ಸಿಗೇನೋ ಒಂದು ಚಿಂತೆ, ಮನಸ್ಸಿಗೇನೋ ಒಂದು ಖಿನ್ನತೆ, ಇಂಥದ್ದು ಬಹಳಷ್ಟು ಆಗ್ತಾ ಇದೆ. ಮೃಷ್ಟಾನ್ನ ಭೋಜನ ತಟ್ಟೆಯಲ್ಲಿ ಸಿದ್ಧವಾಗಿದೆ, ಆದರೆ ಊಟ ಮಾಡಲಿಕ್ಕೆ ನಿಮ್ಮ ಮನಸ್ಥಿತಿಯೇ ಸರಿಯಿಲ್ಲ, ಇಂತಹ ಪರಿಸ್ಥಿತಿಯಾಗಿದೆ. ಹಾಗಾಗಿ ನೀವು ಮನಸ್ಸನ್ನು ಬಹಳಷ್ಟು ದೃಢವಾಗಿ ಮಾಡಿಕೊಳ್ಬೇಕು. ಯಾಕಂದರೆ ಸಮಸ್ಯೆಗಳು 10 ಬರುತ್ತೆ, 100 ಬರುತ್ತೆ. ಆ ಸಮಸ್ಯೆಗಳನ್ನು ಮೆಟ್ಟಿ ಮುಂದೆ ಹೋಗುವ ಹಾಗೆ ಮಾಡಿಕೊಳ್ಬೇಕು. ಸಮಸ್ಯೆಗಳಿಲ್ವೋ, ಸಮಸ್ಯೆಗಳು ಬಹಳ ಸಮಸ್ಯೆಗಳಿದೆ. ಅಂತಹ ಸಮಸ್ಯೆಗಳನ್ನು ಮೆಟ್ಟು ನಿತ್ತು ಮುಂದೆ ಪುನಃ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರುತ್ತೆ. ಅಂತಹ ಕಷ್ಟಗಳನ್ನು ಮೆಟ್ಟುಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಹಾಗಾಗಿ ಉದ್ಯೋಗಕ್ಕೆ ಸ್ಥಿರವಾದಂಥ ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಹಾಗೆ 2ನೇದಾಗಿ ವಿವಾಹಾದಿ ಮಂಗಲ ಕಾರ್ಯಗಳು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಶುಕ್ರನೂ ಕೂಡ ಚತುರ್ಥ ರಾಶಿಯಲ್ಲಿರುವಂಥ ಶುಕ್ರನೂ ಕೂಡ ಪಂಚಮಕ್ಕೆ 12ನೇ ತಾರೀಕು ನಂತರದಲ್ಲಿ ಬರ್ತಾನೆ. ಹಾಗಾಗಿ ಯಾರ್ಯಾರಿಗೆ ಮದುವೆ ಆಗಲಿಲ್ಲ ಅಂತ ಒದ್ದಾಡ್ತಾ ಇದ್ರೋ, ಈ ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ಏನಾದರೂ ವಿವಾಹಕ್ಕೆ ಚಾಲನೆ ಆಗುವಂಥ ಸಾಧ್ಯತೆಗಳು, ವಿವಾಹದಲ್ಲಿ ಎಲ್ಲೋ ಒಂದು ಸಮಾಧಾನ ಸಿಗುವಂಥದ್ದು, ವಿವಾಹಕ್ಕೆ ಇಲ್ಲಪ್ಪ ಪರವಾಗಿಲ್ಲ ನನಗೆ ಮದುವೆಗೆಲ್ಲ ದಾರಿ ಸಿಕ್ಕಿದೆ ಅಂತ ಅನಿಸುವಂತಹ ಪ್ರಯತ್ನಗಳಾಗುತ್ತೆ. ನೋಡಿ, ಸಂಕ್ರಾಂತಿ ಅನಂತರದಲ್ಲಿ ನೀವು ಬಹಳಷ್ಟದೇ ಹೇಳಿದ್ನಲ್ಲ, ಜಾಕ್ಪಾಟ್ ಹೇಳಿದ್ನಲ್ಲ, ಬಹಳಷ್ಟು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಏನು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಬೇಕು, ಗೋಲನ್ನು ಸರಿಯಾಗಿ ಇಟ್ಕೊಳ್ಬೇಕು, ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಹೇಳುವಂತಹ ಚಿಂತನೆಯನ್ನು ಮಾಡಬೇಕೇ ಬಿಟ್ಟರೆ ಬೇರೆ ಯಾವ ಚಿಂತನೆಯೂ ಬೇಡ ನಿಮಗೆ. ಮಿಕ್ಕಿರುವಂತಹ
ದೈವಾನುಗ್ರಹ, ಗ್ರಹಬಲ, ಹೀಗೆಲ್ಲವೂ ಕೂಡ ನಿಮಗಿದೆ. ಗ್ರಹಬಲ ಇಲ್ಲದೆ ಏನೂ ಕೂಡ ಇಲ್ಲ. ಗ್ರಹಬಲವೇ ನಿಮಗೆ ಸತತವಾದಂಥ ಅನುಕೂಲ, ಸತತವಾದಂಥ ಅನುಗ್ರಹವನ್ನು ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಚಿಂತನೆ, ಮನಸ್ಸನ್ನು ಸಮಾಧಾನ ಮಾಡಿ ಮುಂದೊಂದು ಹೆಜ್ಜೆ ಇಡಬೇಕು, ಮುಂದೊಂದು ಹೆಜ್ಜೆ ಹೋಗಬೇಕು ಹೇಳುವಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಇದ್ದಾವೆ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಮತ್ತು ಸ್ಕೂಲು, ಕಾಲೇಜು ಯಾರ್ಯಾರು ನಡೆಸ್ತಾ ಇದ್ರು ಅಂಥವರಿಗೆ ಬಹಳ ಸಂತಸವಾದಂತಹ ವಿಷಯಗಳು ಕೂಡ ಸಿಗುತ್ತೆ. ಯಾಕೋ ಒಂದು ಹಂತಕ್ಕೆ ಮನಸ್ಸಿನಲ್ಲಿ ಚಿಂತೆ, ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ, ಏನಪ್ಪ ಎಕ್ಸಾಮ್ ಬಂದೋಯ್ತು, ಹೇಗಪ್ಪ ನಾನು ಹೇಗೆ ಮೇಂಟೈನ್ ಮಾಡಲಿ, ಹೀಗೆ ಸ್ಕೂಲು ಕಾಲೇಜಲ್ಲಿ ಎಲ್ಲವರ ಜೀವನದಲ್ಲೂ ಕೂಡ ಬರ್ತಾ ಇರ್ತದೆ. ಪೋಷಕರಿಗೆ, ಪಾಲಕರಿಗೂ ಒಂದು ಥರ, ಶಿಕ್ಷಕರಿಗೂ ಒಂಥರ, ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೂ ಒಂದು ತರಹ, ಹೀಗೆಲ್ಲ ಬರ್ತಾ ಇರುತ್ತೆ. ಆದರೆ ಈ ಸಮಯದಲ್ಲಿ ಬುಧಾದಿತ್ಯ ಯೋಗ ಆಗುತ್ತೆ. ಹಾಗಾಗಿ ಸಂಕ್ರಾಂತಿ ಅನಂತರದಲ್ಲಿ ಏನೋ ಟರ್ನಿಂಗ್ ಪಾಯಿಂಟ್ ಬರುವಂಥದ್ದು, ಏನೋ ಅಭಿವೃದ್ಧಿ ಪಥಕ್ಕೆ ಹೋಗುವಂಥದ್ದು, ಮನಸ್ಸಿಗೆ ದೃಢವಾದಂಥ ಒಂದು ನಿರ್ಧಾರದಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲೇ ನಾನೇ ಓದಬೇಕು ಹೇಳುವಂಥದ್ದು ಬರುವಂಥದ್ದು. ಯಾಕಂದರೆ ನೀವು ಹೊರಗಡೆಯಿಂದ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೂ ಒಳಗೆ ಹೋಗಲ್ಲ. ಅವರಿಗೆ ಬೇಕು, ಅವರಿಗೆ ಸಿಗಬೇಕು, ಆಗಬೇಕು ಹೇಳುವಂತಹದ್ದು ಇರಬೇಕು. ಆ ತರಾತುರಿ ಅಂತೇಳಿ ಹೇಳ್ತಾರೆ ನೋಡಿ, ಅಂತಹ ತರಾತುರಿ ಇದ್ದಾಗ ಮಾತ್ರ ವಿದ್ಯಾರ್ಥಿಗಳ ಮೇಲ್ಮಟ್ಟಕ್ಕೆ ಬರ್ತಾರೆ. ಅಂತಹ ತರಾತುರಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬರುತ್ತದೆ, ಪಾಲಕರಿಗೆ ನಿಟ್ಟಿರಿಸಲು ಬಿಡುವ ಹಾಗಾಗ್ತದೆ. ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಷಷ್ಠದ ರಾಹುವಿಗೇನು ವಿಶೇಷ ಫಲ ಅಂತಂದರೆ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು, ವಿದೇಶಿ ಸಂಬಂಧವಾದಂಥ ಹಣಕಾಸು ಬರುವಂಥದ್ದು, ಅಥವಾ ಆನ್ಲೈನ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥದ್ದು. ಯಾಕಂದರೆ ಜೀವನದಲ್ಲಿ ಎಲ್ಲ ಮುಗಿದೇ ಹೋಯ್ತಪ್ಪ, ಹೀಗೆ ತೊಂದರೆ ಆಯ್ತಲ್ಲ ಅಂಥೇಳಿ ಅನಿಸ್ತಾ ಇದ್ದರೆ ಯಾವುದೋ ಒಂದು ರೀತಿಯಾದಂತಹ ಇನ್ವೆಸ್ಟ್ಮೆಂಟು, ಹೊರಗಡೆ ಹಣ ಹಾಕಿರುವಂಥ ಹಣಕಾಸು ವಾಪಸ್ ಬರುವಂಥದ್ದು, ಅಥವಾ 16 ವರ್ಷದಿಂದ ನಿಮಗೆ ಬುದ್ಧಿ ಸ್ವಲ್ಪ ಕಡಿಮೆ ಇದ್ದಾಗ LICಗೋ ಅಥವಾ ಎಲ್ಲೋ ಒಂದು ಕಡೆ FD ಇಟ್ಟಿರ್ತೀರಲ್ವ, ಇರಲಿ ಅದೇ ಯಾರೋ ಒಬ್ಬರು ಹೇಳಿದ್ದಾರೆ ಅಂಥೇಳಿ ಮಾಡಿಟ್ಟಿರುವಂಥ ಹಣವೂ ಕೂಡ ಈ ಒಂದು ತಿಂಗಳಲ್ಲಿ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಕಾಣುತ್ತೆ ಬಹಳ ಜನರ ಜೀವನದಲ್ಲಿ. ಯಾಕಂದರೆ ಎಷ್ಟೋ ಜನ ನೋಡಿ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೀಗೆ ಇರಬೇಕು ಅಂತೇಳಿ ಯಾರೋ ಒಬ್ಬರು ಹೇಳಿದ್ರು, LIC ಕಟ್ಟರೆ ಅನುಕೂಲ ಆಗುತ್ತಂತೆ, ನೋಡೋಣ ಇನ್ನು 10 ವರ್ಷ ಬಿಟ್ಟು ಅಂತೇಳಿ 15-20 ವರ್ಷದಿಂದ ಕಟ್ಟಿರುವಂತಹ ಅಲ್ಪವಾದರೂ ಹಣ ಸ್ವಲ್ಪ ಸೇಫ್ಟಿಯಾಗಿ ನಿಮ್ಮ ಕೈಗೆ ಸೇರುವಂಥ ಸಾಧ್ಯತೆಗಳಾಗುತ್ತೆ. ಅನಂತರ ಸಪ್ತಮದ ಶನೇಶ್ವರ ಎಲ್ಲ ಒಳ್ಳೇದು ಮಾಡ್ತಾನೆ. ಆದರೆ ಒಂದು 4-5 ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ಒಂದನೇದಾಗಿ ನಿಮ್ಮ ವಾಹನದಲ್ಲಿ ಸ್ವಲ್ಪ ನೀವು ಜಾಗೃತ ವಹಿಸ್ಕೊಳ್ಬೇಕು. ಎರಡನೇದಾಗಿ ನೀವು ವೃದ್ಧರ ವಿಷಯದಲ್ಲಿ, ವಯಸ್ಸಾದಂಥವ್ರ ವಿಷಯದಲ್ಲಿ ಸ್ವಲ್ಪ ಜಾಗೃತ ವಹಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಯೋ, ಹಿರಿಯರೋ ಅಥವಾ ನಿಮ್ಮನ್ನು ನೋಡ್ಕೊಳ್ತಾ ಇರುವಂಥ ವ್ಯಕ್ತಿಗಳ ವಿಷಯದಲ್ಲಿ ಬಹಳಷ್ಟು ಕಾಳಜಿ ವಹಿಸ್ಕೊಳ್ಬೇಕು. ಯಾಕಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು, ಚಿಂತೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಸಮಸ್ಯೆಗಳೇ ಇಲ್ವಾ ಕೇಳಿದ್ರೆ ಬಹಳಷ್ಟು ಸಮಸ್ಯೆಗಳು ಕೂಡ ಬರುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ನಡ್ಕೊಳ್ಬೇಕು. ಹಾಗೆ ಮೂರನೇದಾಗಿ ನೀರಿಂದ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನೀರಿಂದ ಕೆಮ್ಮು, ಶೀತ, ನೆಗಡಿ ಹೀಗೆ ಏನೋ ಒಂದು ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಪ್ರಯಾಣ ಅಂತಂದು ಎಲ್ಲೋ ಒಂದು ಕಡೆ ಹೋಗ್ತೇವೆ, ಎಲ್ಲೋ ಒಂದು ಕಡೆ ನೀರು ಕುಡಿತೇವೆ ಅಂತ ಬೇಡ. ಆದಷ್ಟು ಶುದ್ಧವಾದಂಥ ನೀರನ್ನು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆರೋಗ್ಯವೇ ಭಾಗ್ಯ. ಯಾರಾದರೂ ಸಿಕ್ಕಿದರೆ ಸ್ವಾಮಿ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂಥೇಳಿ ಕೇಳ್ತಾರೆ ಅಲ್ವಾ. ನಿಮ್ಮ ಸಂಪತ್ತು ಏನಿದೆ, ಹೇಗೆ ಹಾಗಿದೆ ಹೀಗಿದೆ ಅಂತ ಕೇಳಲ್ಲ ಜನ. ಅಂದರೆ ಅರ್ಥ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ವಿಶೇಷವಾದಂಥ ಬೆಲೆ ಇದೆ, ಆರೋಗ್ಯವೇ ಅಂಥೇಳಿ ಕೇಳ್ತಾರೆ. ಅಂತಹ ಆರೋಗ್ಯವೂ ಕೂಡ ವೃದ್ಧಿಯಾಗಬೇಕು ಅಂತಂದರೆ ನೀವು ಬಹಳ ಮುಖ್ಯವಾಗಿ ನೋಡಿ, ರಥಸಪ್ತಮಿ ಇದೆ ನಿಮಗೆ. ಆ ರಥಸಪ್ತಮಿ ದಿವಸ ಆದಷ್ಟು ಆದಿತ್ಯ ಹೃದಯ ಸ್ತೋತ್ರ ಹೇಳುವಂಥದ್ದು, ಶಿವನ ದರ್ಶನ ಮಾಡುವಂಥದ್ದು, ಏನಾದರೂ ನೂತನವಾದಂಥ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡುವಂತಹ ಪ್ರಯತ್ನ ಮಾಡಬೇಕು. ಎಷ್ಟೋ ಸಲ ಜೀವನದಲ್ಲಿ ನಾವೆಲ್ಲ ಕಳ್ಕೊಂಡ್ಬಿಡ್ತೇವೆ, ಒಂದಷ್ಟು ಒಳ್ಳೆಯದಾಗತ್ತೆ ಅಂದ್ಕೊಳ್ತೇವೆ, ಅದೆಲ್ಲ ಕಳ್ಕೊಂಡ್ಬಿಡ್ತೇವೆ. ಹಾಗಾಗಿ ಏನು ಬಂದರೂ ಆ ಭಗವಂತನ ಮೇಲೆ ಭಾರ ಹಾಕ್ತಾ ಮುಂದೆ ಹೋಗ್ತಾ ಬರುವಂಥ ಪ್ರಯತ್ನ ಮಾಡಬೇಕು. ನೀರಿನ ವಿಷಯದಲ್ಲಿ ಗೃಹಿಣಿಯರು ಸ್ವಲ್ಪ ಜಾಗೃತ ವಹಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. 12ನೇ ರಾಶಿಯ ಕೇತು ಸ್ವಲ್ಪ ಸಣ್ಣ ಪುಟ್ಟ ಚರ್ಮದ್ದೇನಾದರೂ ತೊಂದರೆ ತಾಪತ್ರಗಳು ಬಂದರೆ ಅದಕ್ಕೆ ಆದಷ್ಟು ಶೀಘ್ರವಾದಂಥ ಚಿಕಿತ್ಸೆಗಳನ್ನು, ಔಷಧ ಉಪಚಾರಗಳನ್ನು ಕೂಡ ಮಾಡಿಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೆ ಇನ್ನೊಂದು 5 ಬಹಳಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು. 1ನೇ ಬದಲಾವಣೆ ಏನು? ಶಿಲ್ಪಕಲೆ, ಸಾಹಿತ್ಯ, ಸಿನಿಮಾ ರಂಗದಲ್ಲಿರುವಂಥ ವ್ಯಕ್ತಿಗಳಿಗೆ ಏನೋ ಒಂದು ಲಾಭ ಈ ತಿಂಗಳಲ್ಲಿ. ಯಾಕಂದರೆ ಪಂಚಮದ ಶುಕ್ರ ಒಳ್ಳೆಯದನ್ನು ಕೊಡ್ತಾನೆ. ಅನಂತರದಲ್ಲಿ ಬುಧನೂ ಪಂಚಮದಲ್ಲಿದ್ದಾನೆ. ಅಂದರೆ ಯಾವುದಾದ್ರು ಕಾನೂನಿನ ಅಡೆತಡೆಗಳು, ತೊಂದರೆಗಳು ಏನಾದರೂ ಸಿಕ್ಕಾಕೊಂಡು ತೊಂದರೆಗಳಲ್ಲಿದ್ದರೆ ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಆಗುತ್ತೆ. ಹೆಚ್ಚಿನದಾದಂಥ ಸಾಮರ್ಥ್ಯಗಳು ಕೂಡ ಸಿಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲ ಒಳ್ಳೆಯದಿದೆ ಅಂದ್ಕೊಳ್ತೇವೆ, ಆದರೆ ಯಾವುದೋ ಒಂದು ರೀತಿಯಾದಂಥ ಸಮಸ್ಯೆಗಳು ಪುನಃ ನಮ್ಮ ಕಚ್ಚಿ ತಿಂತಾ ಇರ್ತದೆ. ಹಾಗಾಗಿ ಕಾನೂನಿನ ಸಂಬಂಧವಾದಂಥ ತೊಂದರೆಗಳನ್ನು ಹೊರಗಡೆ ಬರುವಂಥದ್ದು. ಮತ್ತು ಬುಧಾದಿತ್ಯ ಯೋಗ, ಬ್ಯಾಂಕು, ನೌಕರಿ ಅಥವಾ ಗೌರ್ಮೆಂಟ್ ಸಂಬಂಧವಾದಂಥ ಸೌಲಭ್ಯಗಳು ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೇವೆ, ನಮಗೆ ಸ್ವಲ್ಪ ಲೋನ್ ಸಿಕ್ಕಿದರೆ ಸಾಕಾಗಿತ್ತಪ್ಪ, ಅದೊಂದು ಜಾಗ ಏನಾದ್ರು ಪರ್ಚೇಸ್ ಮಾಡ್ಬೋದಾಗಿತ್ತು, ಅಥವಾ ಮನೆ ಮೇಲೆ ಒಂದು 10 ಲಕ್ಷ 15 ಲಕ್ಷ ಲೋನ್ ಸಿಕ್ಕಿದ್ರೆ ಮನೆ ಮೇಲೆ ಕಟ್ಬೋದಾಗಿತ್ತು, ಏನು ಮಾಡೋದು, ರಿಟೈರ್ಡ್ ಆಗ್ತಾ ಬಂದೋಯ್ತು ಒಂದು 2-3 ವರ್ಷ ಅಂತೇಳಿ ಯೋಚನೆ ಮಾಡ್ತಾ ಇರುವಂಥ ಪರಿಸ್ಥಿತಿ.
ಹಾಗಾಗಿ ಇಂತಹ ಒಂದು ಸಮಯ ಇದ್ದಾಗ ಉದಾದಿತ್ಯ ಯೋಗವು ಕೂಡ ಅನುಕೂಲತೆ ಕೊಡುತ್ತೆ. ಹಾಗಾಗಿ ಹಣಕಾಸಿಗೆ ತಕ್ಕ ಮಟ್ಟಿಗೆ ನಿಮ್ಮನ್ನು ಒಂದು ಸ್ಟೆಪ್ ಮೇಲಕ್ಕೆ ಹೋಗುವ ಹಾಗೆ ಏನೋ ಒಂದು ದಾರಿ ಸಿಗುವ ಹಾಗೆ ಮಾಡುತ್ತೆ. ಕಾನೂನು ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಒಳ್ಳೆಯ ರೀತಿಯಾದಂತಹ ತೀರ್ಪು ತೀರ್ಮಾನಗಳು ನಿಮ್ಮ ಕಡೆಗೆ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು, ಮತ್ತು ಮಾನಸಿಕವಾದಂತಹ ಧೈರ್ಯವನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಏನಾದರೂ ದೇವರ ಪೂಜೆ ಆರಾಧನೆ ಮಾಡಬೇಕು ಅಂತಂದರೆ ಒಂದು 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ. ಆ ದಿವಸ ಏನಾದರೂ ನಿಮ್ಮ ಕೈಲಾದ ಮಟ್ಟಿಗೆ ಹೊಸದಾದಂತಹ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳಿ. ನೆಕ್ಸ್ಟು 25ನೇ ತಾರೀಕು ರಥಸಪ್ತಮಿ ಇದೆ. ಇದು ಎರಡು ಏನಾದರೂ ಪೂಜೆ ಪುನಸ್ಕಾರಗಳನ್ನು ಅಥವಾ ಗೃಹ ಪ್ರವೇಶಗಳನ್ನು ಮಾಡಲಿಕ್ಕೆ 25ನೇ ತಾರೀಕು ಬಹಳ ಸೂಕ್ತವಾಗಿದೆ ಅಂತ ಹೇಳಬಹುದು ನಾವು. ಇನ್ನು ನಕ್ಷತ್ರ ಪರಿಹಾರಗಳೇನು? ಉತ್ತರಾ ನಕ್ಷತ್ರ 2, 3, 4ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ ನೋಡಿ, ಉತ್ತರಾಯಣ ಇದೆ 15ನೇ ತಾರೀಕಿಗೆ, ಅದೇ ದಿವಸ ನೀವು ಪರಿಹಾರ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೆ, ತೀರ್ಥ ಸ್ನಾನಗಳಾದರೆ ತೀರ್ಥ ಸ್ನಾನ, ಅಥವಾ ಸಾಧ್ಯವಾದರೂ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿ. ನೋಡಿ, ವಿಷ್ಣು ಸಹಸ್ರ ಹಗಲು 12:52 ಪುಣ್ಯಕಾಲವೂ ಕೂಡ ಇದೆ. ಹಾಗಾಗಿ 15ನೇ ತಾರೀಕಿಗೆ ಸಂಕ್ರಾಂತಿಯ ವಿಶೇಷವಾದಂಥ ಸುಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನು ಮಾಡ್ತಾ ಬನ್ನಿ. ವಿಷ್ಣು ಸಹಸ್ರನಾಮ ಪಾರಾಯಣೆ ಎಲ್ಲದಕ್ಕೂ ಕೂಡ ಔಷಧಿ. ವಿಷ್ಣು ಸಹಸ್ರನಾಮ ಪಾರಾಯಣೆ ಎಲ್ಲದಕ್ಕೂ ಕೂಡ ಅಭಿವೃದ್ಧಿ ಕೊಡುವಂತಹದ್ದು. ಇನ್ನು ಹಸ್ತ ನಕ್ಷತ್ರದವರು 25ನೇ ತಾರೀಕು ರಥಸಪ್ತಮಿ ದಿವಸ ಬೆಳಿಗ್ಗೆ ಎದ್ದು ಆದಿತ್ಯ ಹೃದಯ ಪಾರಾಯಣೆಯನ್ನು ಮಾಡಿ. ಆದಿತ್ಯ ಹೃದಯಂ ಪುಣ್ಯಂ ಅಂತ ಬಹಳಷ್ಟು ಪುಣ್ಯಗಳು ವೃದ್ಧಿಯಾಗುತ್ತೆ. ಮತ್ತೇನಾದರೂ ಒಂದು ನೀವು ಅದೇ ರಥಸಪ್ತಮಿ ದಿವಸ ಏನಾದರೂ ಒಂದು ಪ್ಲ್ಯಾನ್ ಮಾಡಿ, ಒಂದು ಹೊಸದಾದಂಥ ಈ ಕೆಲಸ ಮಾಡ್ತೇನೆ, ಇದರಿಂದ ಅಭಿವೃದ್ಧಿ ಆಗಬೇಕು ಹೇಳೋದನ್ನು ಕೂಡ ನೀವು ಪ್ಲ್ಯಾನ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರುವ ಹಾಗೆ ಮಾಡಿ. ಅದರಿಂದ ಲಾಭಾಂಶಗಳು ಕೂಡ ಅನುಕೂಲತೆಗಳು ಕೂಡ ಆಗುತ್ತೆ. ಇನ್ನು ಚಿತ್ತಾ ನಕ್ಷತ್ರದವರು ಸಾಧ್ಯವಾದರೆ ನೋಡಿ, ಕುಮಾರ ಷಷ್ಠಿ ಅಂತಿದ್ದ ಹಿಂದಿನ ದಿವಸ 24ನೇ ತಾರೀಕು, ಆ ದಿವಸ ಷಷ್ಠಿ ದಿವಸ ಯಾರು ನಾಗನಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಮಾಡೋದು, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಂಥದ್ದು. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ. ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಎಲ್ಲ ಮಂಗಲವಾಗುತ್ತೆ, ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಒಟ್ಟಿನ ಭಗವಂತನ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಎಲ್ಲ ಅಭಿವೃದ್ಧಿಯಾಗಲಿ, ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.